ಬನ್ನಿ ಫಟಾಫಟ್ ಅಂತ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳಿವೆ ನೋಡೋಣ. ಇವತ್ತಿನ ಕನ್ನಡಪ್ರಭದ ಮುಖಪುಟದಲ್ಲಿ ನೀವು ಗಮನಿಸಬಹುದು, ಮುಖ್ಯಮಂತ್ರಿ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೇನೆಯನ್ನ ಅವಮಾನಿಸಿದವರು ಮುಳುಗಿ ಸಾಯಿರೋ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಊಟಕ್ಕೆ ಗತಿ ಇಲ್ಲದವರು ಸೇನೆ ಸೇರ್ತಾರೆ ಅನ್ನುವಂತಹ ಹೇಳಿಕೆಯನ್ನ ನೀಡೋದ್ರ ಮೂಲಕ ಸಿಎಂ ಕುಮಾರಸ್ವಾಮಿಯವರು ಸೇನೆಯನ್ನ ಅವಮಾನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಚಿನ್ನದ ಚಮಚವನ್ನ ಬಾಯಲ್ಲಿಟ್ಟು ಊಟ ಮಾಡಿದವರಿಗೆ ಅವರಿಗೆ ಸೇನೆ ಬಗ್ಗೆ ಏನ್ ಗೌರವ ಇರುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮೋದಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ರೀತಿಯಲ್ಲಿ ಕುಟುಂಬ ರಾಜಕಾರಣ ಇರಬಹುದು, ಎಲ್ಲದರ ಬಗ್ಗೆ ಕೂಡ ಟೀಕೆಗಳನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಗಮನಿಸೋದಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿಯವರೇ ವಾರಣಾಸಿ ಕ್ಷೇತ್ರವನ್ನ ಯೋಧನಿಗೆ ಬಿಟ್ಟು ಕೊಡಿ, ಒಂದು ವೇಳೆ ನಿಮಗೆ ಯೋಧರ ಬಗ್ಗೆ ಅಷ್ಟೊಂದು ಪ್ರೀತಿ ಗೌರವ ಇದ್ರೆ ಯೋಧರಿಗೆ ಬಿಟ್ಟು ಕೊಡಿ, ಅಲ್ಲಿ ತೇಜ್ ಬಹದ್ದೂರ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಬಾಹ್ಯ ಬೆಂಬಲವನ್ನ ಕೊಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಯಾರ್ಯಾರು ಏನೆಲ್ಲ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಇದೆ. ತಪ್ಪದೆ ಓದಿ ಇವತ್ತಿನ ಕನ್ನಡಪ್ರಭದಲ್ಲಿ. ಇನ್ನು ಬೇಸಿಗೆ ಬಿಸಿಯಲ್ಲಿ ನೀರಿನ ಬರ ಮತ್ತು ದರ ಎರಡರ ಬಿಸಿ ಜೋರಾಗಿರುತ್ತೆ. ಹಾಗಾಗಿ ಬೆಂಗಳೂರಿನ ಪೇಜ್ಗೆ ಬಂದರೆ ನೀವು ಟ್ಯಾಂಕರ್ ನೀರಿಗೆ ಶೀಘ್ರ ಏಕರೂಪ ದರ ಖಚಿತಪಡಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಇದು ಬಹಳ ಖುಷಿ ತರುವಂತಹ ಸುದ್ದಿ. ಟ್ಯಾಂಕರ್ ನೀರು ಪೂರೈಕೆದಾರರಿಗೆ ದುಬಾರಿ ಬೆಲೆ ವಸೂಲಿ ಆರೋಪ ಮಾಡ್ತಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಜಲಮಂಡಳಿ ಬಿಬಿಎಂಪಿ ಅಧಿಕಾರಿಗಳು ಸಭೆ ಕರೆದ್ರು. ಎರಡನೇ ಬಾರಿ ಟೆಂಡರ್ನಲ್ಲಿ ಯಾರೂ ಭಾಗವಹಿಸದೇ ಇದ್ರೆ ಲೋಕೋಪಯೋಗಿ ನಿಗದಿಪಡಿಸಿರುವಂತಹ ದರ ಪಟ್ಟಿಯನ್ನು ಆಧರಿಸಿ ಹೊಸ ಪಟ್ಟಿ ಸಿದ್ಧ ಆಗುತ್ತೆ. ಹಾಗಾದ್ರೆ 400 ರೂಪಾಯಿಗೆ ಸಿಗುತ್ತಾ ಶುದ್ಧ ನೀರು? ಅಂದ್ರೆ 397 ರೂಪಾಯಿಗೆ 4000 ಲೀಟರ್ ನೀರನ್ನ ಟ್ಯಾಂಕರ್ ಮಾಲೀಕರು ಪೂರೈಕೆ ಮಾಡಬೇಕಾಗತ್ತೆ. ಈ ಪ್ರಕಾರ 1 ಲೀಟರ್ ನೀರಿಗೆ ಸುಮಾರು 62ರಿಂದ 69 ಪೈಸೆ ಆಗಲಿದೆ. ಆದರೆ ಇದೀಗ ಒಂದು ಟ್ಯಾಂಕರ್ ನೀರಿಗೆ 4000 ಲೀಟರ್ಗೆ 800 ರಿಂದ 1200ವರೆಗೆ ಸಾರ್ವಜನಿಕರಿಂದ ವಸೂಲಿ ಮಾಡಲಾಗ್ತದೆ. ಅರ್ಧಕ್ಕರ್ಧ ದರ ಕಡಿಮೆಯಾಗುತ್ತೆ. ಹಾಗಿದ್ರೆ ಎಷ್ಟರ ಮಟ್ಟಿಗೆ ಇದು ಸಹಾಯಕ ಆಗುತ್ತೆ, ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಎರಡನೇ ಪುಟದಲ್ಲಿ. ಇದರ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಸಣ್ಣ ಸುದ್ದಿಯಲ್ಲಿ ನೋಡೋದಾದ್ರೆ, ಬಾಟಲ್ ಕಲಾಕೃತಿಯಲ್ಲಿ ಮತದಾನದ ಜಾಗೃತಿಯನ್ನ ಮಾಡಿರುವಂಥದ್ದು ಮಹತ್ವ ತಿಳಿಸುವಂತಹ ಸಂದೇಶವನ್ನು ಒಬ್ಬ ಕಲಾಕಾರ ಮಾಡಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಇದನ್ನ ಕಲಾಕೃತಿಗಳ ಅನಾವರಣ ಆಯಿತು ಕೂಡ. ಕಲಾಕಾರನ ಕಲಾ ಸಂದೇಶ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೂಡ ಬೆಂಗಳೂರಿನ ಪುಟದಲ್ಲಿ ಇರುವಂಥದ್ದು. ಇದರ ಜೊತೆಗೆ ಕ್ವಿಕ್ ಆಗಿ ಹೇಳೋದಾದ್ರೆ, ಇವತ್ತಿನ ಮಹಾಭಾರತ ಸಂಗ್ರಾಮದ ಸುದ್ದಿ ಅಂತ ಹೇಳಿದ್ರೆ, ಬೆಂಗಳೂರು ಕೇಂದ್ರ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ನೇರ ಹಣಾಹಣಿ ಇದೆ. ಪಿಸಿ ಮೋಹನ್, ರಿಜ್ವಾನ್ ಅರ್ಷದ್ ಮತ್ತು ಪ್ರಕಾಶ್ ರೈ ಯಾರಿಗೆ ಪ್ಲಸ್ ಪಾಯಿಂಟ್, ಯಾರಿಗೆ ಮೈನಸ್ ಪಾಯಿಂಟ್, ಎಲ್ಲದರ ಬಗ್ಗೆ ಡೀಟೇಲ್ಡ್ ಸ್ಟೋರಿ ಕನ್ನಡಪ್ರಭದಲ್ಲಿದೆ. ತಪ್ಪದೆ ಓದಿ.